ಇವಾಗ 63 ಏರ್ ಪಿನ್ ಬೆಂಟಲ್ಲಿ ಇದ್ದೀವಿ. ಇವಾಗ 64. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ರೀ, ಇವಾಗ ಡೇ 2 ಇದು ಬಂದು ನಾನು ರಾಸಿಪುರಂ ಅಂತ ಒಂದು ಊರಲ್ಲಿದ್ದೀನಿ. ಡೇ 1ಇಂದು ಸ್ವಲ್ಪ ಫಾರ್ಮೇಟು ವೀಡಿಯೋಸ್ ಎಲ್ಲ ಮಿಸ್ ಆಗಿದೆ. ನೋಡಬೇಕು, ಅದು ರಿಕವರಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬರಲಿಲ್ಲ ಅಂದರೆ ಡೇ 2ಇಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಅನಿಸುತ್ತೆ. ಇಲ್ಲಾಂದರೆ ಯಾವ್ದಾನ ಒಂದು ಡೇ 1ಇಂದ ಯಾವ್ದಾನ ಒಂದು ಹಾಕ್ತೀನಿ. ಆ್ಯಂಡ್ ನೋಡೋಣ ಗೈಸ್. ಇವಾಗ ಕೊಳ್ಳೀಸ್ ಕಡೆಗೆ ಹೋಗ್ತಾ ಇದ್ದೀವಿ. ಮೋರ್ ದೆನ್ 55 ಕಿಲೋಮೀಟರ್ಸ್ ಏನೋ ಇದೆ. ಐ ಥಿಂಕ್ 2 ಅವರ್ಸಲ್ಲಿ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸೆಮ್ಮೇಡು ಅಂತ ಇದೆ, ಅಲ್ಲಿ ಹೋಗೋಕ್ಕೆ 70 ಏರ್ ಪಿನ್ ಬೆಂಡ್ಸ್ ಇದೆ. ಅದನ್ನು ದಾಟ್ ಹೋಗ್ಬೇಕು. ಅಲ್ಲಿ ಖಂಡಿತ ಒಂದು ಡ್ರೋನ್ ಶಾಟ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ತೆಗಿಬೇಕು. ಡೇ 1ಇಂದು ಒಳ್ಳೆ ಡ್ರೋನ್ ಶಾಟ್ ಸಿಕ್ಕಿದ್ದಾವೆ. ಬಟ್ ಗೋಪ್ರೋ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. Oh my god, it's too good man. ಅಲ್ಲಿ ನೋಡಿ ಗುರು, ಯಾವ ಲೆವೆಲಿಗೆ ಇದೆ ಅಂದರೆ ಗೋಪ್ರೋ ವ್ಯೂಯಲ್ಲಿ ಕಾಣ್ತಾ ಇದೆಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಚಿತ್ರಾನ್ನ ಸೈಕ್ ಆಗಿದೆ, ಮಸ್ತ್ ಗುರು. ಎಲ್ಲರೂ ನಾನು ಬಿಟ್ಟು ಹೋಗ್ಬಿಟ್ರು. ರೋಡ್ ಮಾತ್ರ ಚೆನ್ನಾಗಿದೆ. ಯಾರು ರೋಡ್ ಅಂತ ಗೊತ್ತಿಲ್ಲ, ನಾನು ಮೆನ್ಷನ್ ಮಾಡ್ತೀನಿ. ಬಟ್ ಚೆನ್ನಾಗಿದೆ ರೋಡ್ ಮಾತ್ರ, ಫಸ್ಟ್ ಕ್ಲಾಸ್. ಸಿಂಗಲ್ ಲೈನ್ ರೋಡ್ ಆದರೂ ಚೆನ್ನಾಗಿದೆ. ಗುರು, ನನಗನ್ಸಿದ್ದು ಒಂದು ಪಾಯಿಂಟ್ ಅಂದರೆ ಈ ಸೂಸೈಡ್ ಮಾಡ್ಕೊತಾರೆ. ಕಾಲೇಜಲ್ಲಿ ಫೇಲ್ ಆದರೆ ಸೂಸೈಡ್ ಮಾಡ್ಕೊತಾರೆ, ಸ್ಕೂಲಲ್ಲಿ ಫೇಲ್ ಆದರೆ ಸೂಸೈಡ್ ಮಾಡ್ಕೊತಾರೆ. ಆ್ಯಂಡ್ ಏನೇ ಆಗಲಿ, ಆ್ಯಂಡ್ ಏನೇ ಪ್ರಾಬ್ಲಮ್ಸ್ ಇರಲಿ, ಪೇರೆಂಟ್ಸ್ ಏನಾದರೂ ಬೈದರೂ ಸೂಸೈಡ್ ಮಾಡ್ಕೊತಾರೆ. ಅಂಥವೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ, ಬೋರ್ ಹೊಡಿತಾ, ದುಡ್ಡಿತ್ತಾ, ಗಾಡಿ ತೆಗೀರಿ. ಎಲ್ಲಾದರೂ ಫ್ರೆಂಡ್ಸ್ ನೋಡೋಕೆ ಹೋಗಿ, ಇಂಥ ಸ್ಟ್ರೇಂಜರ್ಸ್ ನೋಡೋಕೆ ಹೋಗಿ, ಆರಾಮಾಗಿ ಹೋಗ್ತಾ ಇರ್ರಿ. ಅಷ್ಟೇ, ಆರಾಮಾಗಿ ಹೋಗ್ತಾನೆ ಇರ್ಬೋದು. ನೀವು ಟೆನ್ಷನ್ ಇಲ್ದಂಗೆ ಲೈಫ್ ಲೀಡ್ ಮಾಡ್ಬೋದು. ಟ್ರಾವೆಲ್ ಮಾಡಿ, ಬೇಜಾರಾದರೂ ಟ್ರಾವೆಲ್ ಮಾಡಿ, ಹ್ಯಾಪಿಯಾಗಿದ್ರು ಖಂಡಿತ ಟ್ರಾವೆಲ್ ಮಾಡಿ. 100% ಶ್ಯೂರ್ ಇಟ್ ಈಸ್ ವರ್ತ್ ಇಟ್ ಮ್ಯಾನ್, ವರ್ತ್ ಇಟ್ ಖಂಡಿತ. ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯ್ತು ಅನಿಸುತ್ತೆ. ತುಂಬ ದಿನ ಆಯಿತು, ಮೋರ್ ದೆನ್ 1 ಇಯರ್ ಆಯಿತು ಇಂಥ ಘಾಟ್ ಸೆಕ್ಷನ್ ಆಗೆಲ್ಲ ಓಡಿಸಿ. ನೆನ್ನೆ ಇವತ್ತು ಮಾತ್ರ ಓಡಿಸಿದ್ದೀನಿ ಅಷ್ಟೇ. ನೆನ್ನೆ ಇವತ್ತು ಮಾತ್ರ ಓಡಿಸಿದ್ದೀನಿ. ತುಂಬ ಎಂಜಾಯಬಲ್. ಮತ್ತು ಸ್ಟ್ರೇಂಜರ್ಸ್ ಆಗಿದ್ದು, ನೆನ್ನೆ ಮೊನ್ನೆ ಸ್ಟ್ರೇಂಜರ್ಸ್ ಆಗಿದ್ರು ನನ್ನ ಫ್ರೆಂಡ್ಸು. ಇವಾಗ ಬೆಸ್ಟ್ ಫ್ರೆಂಡ್ಸ್ ಎವರ್. ಆ ಲೆವೆಲಿಗೆ ಥಿಕ್ ಬಾಂಡಿಂಗ್ ಮಾಡ್ಕೊಂಡಿದ್ದೀವಿ, ಆ ಲೆವೆಲಿಗೆ ಕ್ಲೋಸು. ಮೇಯ್ನಾಗಿ ಈ ರೋಡ್ ಸೈಡ್ ಇರೋ ಮರಗಳನ್ನ ಏನಕ್ಕೆ ಕಟ್ ಮಾಡ್ತಾರಂತ ದೇವರಣೆ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕ್ಲೈಮೇಟು. ರೋಡ್ ಸೈಡ್ ಮರಗಳು ತುಂಬ ಚೆನ್ನಾಗಿ ಕಾಣ್ತವೆ, ಚೆನ್ನಾಗಿರುತ್ತೆ. ಓ ಮೈ ಗಾಡ್, ಯಾಕೆ ಸ್ಟಾಪ್ ಮಾಡಿದ್ರೆ ಗೊತ್ತಿಲ್ಲ. ಈ ಗೂಗಲೆಲ್ಲ ಶಾರ್ಟ್ ಕಟ್ ರೂಟಲ್ಲಿ ಕರ್ಕೊಂಡು ಹೋಗ್ತೈತೆ, ಯಾವ ಮೂಲೆಗೆ ಕಳಿಸುತ್ತೆ ಅಂತ ಗೊತ್ತಿಲ್ಲ ದೇವರಣೆ. ಯಾವ್ದು ಗುರು ಇದು, ಕಾಡೊಳಗೆಲ್ಲ ಕರ್ಕೊಂಡು ಹೋಗ್ತೈತೆ. ಒಳ್ಳೆ ಸವಾಸ ಗುರು ಈ ಗೂಗಲಿಂದು. ನನ್ನ ಮಗನ ಕಿತ್ತೋಗಿರೋ ಗೂಗಲ್ ನಾಡ. ಒಬ್ಬೊಬ್ಬ ಗಾಡಿಗಳು ಏನಿಲ್ಲ ಎಕ್ಕೊಟ್ಟು ಹೋಗ್ತಿದ್ದಾವೆ ಈ ರೋಡ್ಗೆ. ಯಾವ ರೋಡಿಗೆ ಬಂದ್ವಿ, ಯಾವ ರೋಡಿಗೆ ಹೋದ್ವು ಗೊತ್ತೇ ಆಗ್ತಾ ಇಲ್ಲ. ರೋಡ್ ಚೆನ್ನಾಗಿದೆ ಸಣ್ಣದು, ಬಟ್ ಎಲ್ಲಿ ಹೋಗ್ತಾ ಇದೆ ಅಂತ ದೇವರಣೆ ಗೊತ್ತಿಲ್ಲ. ಮ್ಯಾಪ್ ನೋಡಿದ್ರೆ ನಮ್ಮ ಮುಗಿಬ್ರು ಮುಂದೆ ಹಾಕಿದ್ದಾರೆ, ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರೆಕ್ಟಾಗಿ ಕರ್ಕೊಂಡೋದ್ರೆ ಸರಿ, ನೋಡೋಣ. ಈ ವಿಲೇಜ್ ಲೈಫ್ ನೋಡ್ರಿ. ಓ ಮೈ ಗಾಡ್, ಸೀ ದಿಸ್ ಮ್ಯಾನ್. ತೆಂಗಿನ ಮರ, ಟ್ರ್ಯಾಕ್ಟರ್, ಹಂಗೆ ಸ್ವಲ್ಪ ಉಳುಮೆ ಮಾಡಿದ್ದಾರೆ. ತೊಟ್ಟಿ, ಸಂಪು. ಲೈಫ್ ಅಂದ್ರೆ ಲೈಫ್ ಗುರು ಇದು.
ಪೀಸ್ ನೇಚರ್. ಯಾವ್ಯಾವ ರೋಡಿಂದನೋ ಯಾವ್ಯಾವ ರೋಡಿಗೋ ಬಂದಿದ್ದೀವಿ. ಒಂದು 5-6 ರೋಡ್ ಡೈವರ್ಷನ್ ತಗೊಂಡಿದೆ ಗೂಗಲ್ಲು. ಸ್ಪೀಡ್ ಬ್ರೇಕರ್ಸ್. ಅಬ್ಬಾ, ಈ ಗೂಗಲ್ ನನ್ನ ಮಗಂದು 5-6 ಡೈವರ್ಷನ್ ತೆಗೆಸ್ಬಿಟ್ಟು ಇಲ್ಲೆಲ್ಲ ಬಂದು ಕರ್ಕೊಂಬಂದೈತೆ. ಯಾವಾಗ ಹೋಗ್ತೀವೋ ಎಲ್ಲ ಹೋಗ್ತೀವೋ ಗೊತ್ತೇ ಆಗ್ತಿಲ್ಲ. ನೋಡೋಣ. ಯಾವುದೋ ಮತ್ತೆ ಒಂದು ರೋಡಿಗೆ ಬಂದ್ವಿ. ಸರಿ, ಸ್ವಲ್ಪ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಹೇಗಿದೆ ಗೊತ್ತಾ? ಓ ಮೈ ಗಾಡ್, ಹೇಳಕ್ಕಾಗ್ತಿಲ್ಲ, ಆ ಲೆವೆಲಿಗಿದೆ. See this beauty, man. ಏನು ಕೊಳ್ಳೀಲ್ಸ್ ಬಂದ್ವಾ ಅಂತ ಗೊತ್ತಿಲ್ಲ. ಎಲ್ಲ ತಮಿಳಲ್ಲಿ ಹಾಕಿದೆ. ತಮಿಳ್ ನನಗೆ ಓದಕ್ಕೆ ಬರೋಲ್ಲ. ನೋಡೋಣ ಏನು ಗುರು ಸ್ಪೀಡ್ ಬ್ರೇಕರು. ಯಾವುದೋ ಇದು ಫಾರೆಸ್ಟ್ ಝೋನ್ ಅನಿಸುತ್ತೆ ನನಗೇನೋ. ನನಗೆ ಅನ್ನಿಸ್ತಾ ಇದೆ ಮೇ ಬಿ ಫಾರೆಸ್ಟ್ ಝೋನ್ ಇರ್ಬೋದು. ಹೌದು, ಫಾರೆಸ್ಟ್ ಚೆಕ್ ಪೋಸ್ಟ್. ತಮಿಳಲ್ಲಿ ಹಾಕಿದ್ದಾರೆ ಗುರು, ಅರ್ಥನೇ ಆಗ್ತಿಲ್ಲ. ಹಾಂ, ಕೊಳ್ಳಿ ಹಿಲ್ಸ್ ಮೇ ಬಿ ಎಂಟ್ರಿ ಕೊಟ್ವಿ ಅನಿಸುತ್ತೆ. ನೋಡೋಣ. ಟೈಮ್ ಸ್ಟಾರ್ಟ್ಸ್. ಹೌದು, ಕೊಳ್ಳಿ ಹಿಲ್ಸ್ ಫಾರೆಸ್ಟ್ ಝೋನಲ್ಲಿ ಬಂದಿದ್ದೀವಿ ಅಂತ ಅನಿಸುತ್ತೆ. ಇನ್ನು ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ. ಓ ಮೈ ಗಾಡ್. ಗೈಸ್, ಇವಾಗ ಕೊಳ್ಳಿ ಹಿಲ್ಸಿಗೆ ಬಂದ್ವಿ. ಇನ್ನು ಕೆಳಗಿದ್ದೀವಿ. ಇವಾಗ ಮೇಲೆ ಸೆಮ್ಮೇಡು ಅಂತ ಇದೆ, ಅಲ್ಲಿ ಹೋಗ್ಬೇಕು. ಇವಾಗ ಆ್ಯಕ್ಚುಲಿ ಅಡ್ವೆಂಚರ್ ಬಂದು ಇವಾಗ ಸ್ಟಾರ್ಟ್ ಆಗುತ್ತೆ. 70 ಏರ್ ಪಿನ್ ಬೆಂಡ್ಸ್ ಇದೆ. 70 ಏರ್ ಪಿನ್ ಬೆಂಡ್ಸ್ ಇದೆ. ಮಸ್ತ್ ಇರುತ್ತೆ, ನೀವು ನೋಡ್ತೀರಾ. ಆ್ಯಂಡ್ ಡ್ರೋನ್ ಶಾಟ್ಸ್ ಮಾತ್ರ ಸೈಕಾಗಿ ಬರುತ್ತೆ. ವೆಯ್ಟ್ ಮಾಡಿ. See this ಘಾಟ್, man. Oh my god, ಏನ್ ಘಾಟ್ ಸೆಕ್ಷನ್ ಗುರು ಇದು. ಇನ್ನು ಇದು 13ನೇ ಏರ್ ಪಿನ್ ಬೆಂಡು. ಇನ್ನು 70 ಇದೆ ಗುರು. ಮೈ ಗಾಡ್, see this man. ಆ ಕೊಳ್ಳೀಸ್ ಮಾತ್ರ ಮಸ್ತ್ ಇದೆ ಗುರು. ಏನು ಗುರು ಏರ್ ಪಿನ್ ಬೆಂಡ್ಸು. ಬಟ್ ತುಂಬ ಡೇಂಜರು. ಬಸ್ ಹೋಗ್ತಾ ಇದ್ದಾಗ ನಾವು ಓವರ್ಟೇಕ್ ಮಾಡೋದು ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ. ಘಾಟ್ ಸೆಕ್ಷನಲ್ಲಿ ನೋಡಿ, ಹಿಂಗೆ ಕಾರ್ ಬಂದ್ಬಿಡ್ತಾವೆ ಸಡನ್ನಾಗಿ. ನಾವು ಆ ಕಡೆ ಏನು ಬರ್ತಾ ಇದೆ ಅಂತ ನೋಡೋಕ್ಕಾಗಲ್ಲ. ಅದೊಂದೇ ನಮಗೆ. See this view. ಎಲ್ಲ ಹೇಗೆ ರೋಡ್ ಹಾಕಿರ್ತಾರಂತಾನೆ ಒಂದು ನನ್ನ ಡೌಟು. ತುಂಬ ಕಷ್ಟ. 70 ಏರ್ ಪಿನ್ ಬೆಂಡು, 1-2 ಅಲ್ಲ, 70 ಏರ್ ಪಿನ್ ಬೆಂಡ್ ಹಾಕಿದ್ದಾರೆ ಅಂದರೆ ರಿಯಲಿ ಗ್ರೇಟ್. ಬಟ್ ಹಾಕಿರೋಕ್ಕೆ ನಾವು ಹಿಂಗೆ ಟೂರಿಸಮ್ ಮಾಡೋಕ್ಕಾಗೋದು ಖಂಡಿತ. ತುಂಬ ಚೆನ್ನಾಗಿದೆ.
ಗೈಸ್ ಡ್ರೋನ್ ಶಾಟ್ಸ್ ಎಲ್ಲ ಖಂಡಿತ ನೋಡಿರ್ತೀರ ಅನಿಸುತ್ತೆ, ಸೈಕಾಗಿ ಬಂದಿರುತ್ತೆ ಖಂಡಿತ. ಆ್ಯಂಡ್ ನಮ್ಮ ಮುಗಿಬ್ರು ಅವರು ಕೊಳ್ಳಿ ಅರ್ಧಕ್ಕೆ ಬಂದಿದ್ದಾರೆ, ಒಂದು 30 ಏರ್ ಪಿನ್ ಬೆಂಡ್ವರೆಗೆ ಬಂದಿದ್ದಾರೆ. ಮೇಲೆ ಹೋಗೋಕ್ಕಾಗ್ತಾ ಇಲ್ಲ, ಯಾಕಂದರೆ ಅವರಿಗೆ ನಾನು ಆಲ್ರೆಡಿ ಹೋಗಿದ್ದೀನಿ, ಈಗ ನನಗೆ ಕೆಲಸ ಇದೆ. ಅವ್ರು ಹೋಗಿದ್ದಾರೆ, ಅರ್ಜೆಂಟ್ ಕನ್ಯಾಕುಮಾರಿ ಕೆಲಸ ಇದೆ, ಅದಕ್ಕೆ ಇಲ್ಲಿಂದ ಅವರು ಹೋಗ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಅವರು ಸೋಲೋ ರೈಡ್ ಆಗ್ತಾರೆ. ನಾವು ಒಂದು 3 ಜನ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತೀವಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ನೋಡೋಣ, ಸಸ್ಪೆನ್ಸ್ ಅದು, ಓಕೆನಾ? ಆ್ಯಂಡ್ ಬಾಯ್. ನಮ್ಮ ಮುಗಿಬ್ರು ನೆಕ್ಸ್ಟ್ ಯಾವ್ದಾರ ವೀಡಿಯೋದಲ್ಲಿ ಖಂಡಿತ ಸಿಗ್ತಾರೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮೇಲೆ ಹೋಗಿ ನೋಡೋಣ, ಓಕೆನಾ? ಇವಾಗ 63 ಏರ್ ಪಿನ್ ಬೆಂಟಲ್ಲಿದ್ದೀವಿ. ಇವಾಗ 64. ಓ ಮೈ ಗಾಡ್, 1.5 ಅವರಾಗೆ ನಾನು ಇದು ಮಾಡ್ತಾನೇ ಇದ್ದೀನಿ. ಸೈಕಾಗಿದೆ ಘಾಟ್ ಸೆಕ್ಷನ್ ಮಾತ್ರ, ಫಸ್ಟ್ ಕ್ಲಾಸ್. ಓ ಮೈ ಗಾಡ್. ಇವಾಗ 65th ಏರ್ ಪಿನ್ ಬೆಂಡ್ ಇರೋದು ನಾವು. ಮಸ್ತಿದೆ, ಹಾಗೆ ಟ್ರಾಫಿಕ್ ಇದೆ. ಮೇಯ್ನಾಗಿ ಸಡನ್ನಾಗಿ ಗಾಡಿಗಳು ಬಂದುಬಿಡ್ತವೆ, ತುಂಬ ಡೇಂಜರು. ಮತ್ತು ಸೈಡಿಗೆ ಗ್ರಿಲ್ ಇಲ್ಲ, ಅದೊಂದು ಭಯಾನಕ. ಎಲ್ಲಾದರೂ ಲೈಟಾಗೆ ಸ್ಕಿಡ್ ಆದರೆ ಗೋವಿಂದ ಗಾಡಿ. ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಖಂಡಿತ ನೀವು ಕೊಳ್ಳಿ ಹಿಲ್ಸ್ ಬಂದರೆ ಮೇಯ್ನಾಗಿ ಮಾಸ್ಕ್ ಹಾಕೊಂಡ್ಬೇಡಿ. ಮೇಯ್ನಾಗಿ ಏನಂದರೆ ಫುಲ್ ಸ್ಕ್ರೀನ್ ಹೆಲ್ಮೆಟ್ ಹಾಕೊಂಬರ್ರಿ. ಮೇಯ್ನಾಗಿ ಇಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಮೇಯ್ನಾಗಿ ನೀವು ಕರೆಕ್ಟಾಗಿ ಕರೆಕ್ಟಾಗಿ ಬರ್ರಿ, ಓಕೆನಾ? ಮೇಯ್ನಾಗಿ ಇಲ್ಲಿ ಕರೆಕ್ಟಾಗಿ ಮೇಯ್ನಾಗಿ ನಮ್ಮ ಪರ್ಪಸಿಗೋಸ್ಕರನೇ ಅವರು ಇದು ಮಾಡೋದು, ಓಕೆನಾ? ಹಾಂ, ಇನ್ನು ಸ್ವಲ್ಪ ದೂರ ಇದೆ, ಇನ್ನೇನು ಮೇಲೆ ಬಂದ್ಬಿಟ್ವಿ. ಸೈಕಾಗಿದೆ. ಈ ಟ್ರೀಸ್ ನೋಡ್ರಿ, ಓ ಮೈ ಗಾಡ್, ಟ್ರೀಸ್ ನೋಡಿ ಯಾವ ಲೆವೆಲಿಗೆ ಹೈಟಾಗಿದೆ ಅಂದರೆ ಚಿಲ್ ವೆದರ್. ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು, ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಆಲ್ರೆಡಿ ತುಂಬ ಟೈಮ್ ಆಯಿತು, ಮೋರ್ ದೆನ್ 12 ಆಗಿದೆ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಬಂದ್ಬಿಟ್ವಿ. ತುಂಬ ದೂರ, ಫಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕು. ಗೈಸ್ ಜಸ್ಟ್ ರೀಚ್ ಆದ್ವಿ ಕೊಳ್ಳಿ ಹಿಲ್ಸ್ಗೆ. ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು, ತುಂಬ ಹೊಟ್ಟೆ ಹಸಿವಾಗ್ತಿದೆ. ಬೆಳಗ್ಗೆಯಿಂದ ಎಲ್ಲೂ ಊಟ ಮಾಡಿಲ್ಲ. ಇವಾಗ ಇಲ್ಲೇ ಊಟ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಬ್ಲಾಗು. ನೆಕ್ಸ್ಟ್ ಎಲ್ಲಾದರೂ ಹಂಗೆ ಫಾಲ್ಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೋಡೋಣ. ನೀವು ಮಾಸ್ಕ್ ಹಾಕೊಂಬಂದಿಲ್ಲ ಅಂದರೆ ಖಂಡಿತ ಕೊರೋನಾ ಟೆಸ್ಟ್ ತೆಗಿತಾರೆ. ನಮ್ಮ ಬ್ರದರ್ಗೆ ಇವ್ರಿಗೆ ಕೊರೋನಾ ಟೆಸ್ಟ್ ತೆಗೆರು. ಖಂಡಿತ ನೀವು ಮಾಸ್ಕ್ ಹಾಕೊಂಬರ್ರಿ, ಅವರು ನಮ್ಮ ಒಳ್ಳೇದಕ್ಕೆ ಹೇಳೋದು, ನೀವು ಮಾಸ್ಕ್ ಹಾಕೊಂಬರ್ರಿ ಮೇನ್ ಅಷ್ಟೇ. ಆ್ಯಂಡ್ ಗೈಸ್ ಈ ಎಪಿಸೋಡ್ ಇಲ್ಲೇ ಮುಗಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸಿ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಫ್ರಮ್ ಸುಮನ್, ಬಾಯ್.